ಇದೊಂಥರ ವಿಶೇಷವಾದ ಅನುಭವ. ನಾನು ಪ್ರತಿ ಬಾರಿ ಮಾಧ್ಯಮದ ಮುಂದೆ ನಿಂತ್ಕೊಂಡಾಗ ಮಾಧ್ಯಮದವರು ಈ ಮೈಕನ್ನು ಮತ್ತು ವಿಡಿಯೋನ ಸ್ವಲ್ಪ ದೂರ ಇಡ್ತಾರೆ, ಯಾಕಂದರೆ ನನ್ನ ಕೈ ಕಾಲ ಅಲ್ಲಾಡ ಜಾಸ್ತಿ, ಹೆದರ್ಸೋದು ಜಾಸ್ತಿ. ಆದರೆ ಈ ಜನ್ಮದಿನಾಚರಣೆ ಅಂತ ಬಂದಾಗ ನನ್ನ ಕಣ್ಣಲ್ಲಿ ನೀರು ಬರ್ತದೆ. ಕಾರಣ, ಒಂದು ಹಳ್ಳಿಯಿಂದ ಅತಿ ಕಷ್ಟಪಟ್ಟು, ಕಷ್ಟದ ದಿನ. ಕಷ್ಟ ಅಂದರೆ ಯಾವ ರೀತಿ ಕಷ್ಟ ಅಂತ ಹೇಳಿದರೆ, ಒಂದು ಸಲ ನೋಡಿದರೆ ಅನ್ನ ಬರ್ತಾಯಿತ್ತು, ಎರಡನೇ ಸಲ ಬಾಚಿದರೆ ಬರೀ ಅನ್ನದ ತಿಳಿ ಇರ್ತಾಯಿತ್ತು. ಅಂಥ ಕಷ್ಟದ ದಿನ. ಒಂದು 5 ಕಿಲೋಮೀಟ್ರ್ ದೂರ, 5 ಮೈಲಿ ಕಿಲೋಮೀಟರ್ ಚಪ್ಪಲಿ ಇಲ್ಲದೇ ನಾವು ಶಾಲೆಗೆ ಹೋಗ್ಬೇಕಾದ ದಿನ ಇತ್ತು. ಆ ದಿನದಲ್ಲಿ ಓದೋಕ್ಕೂ ಜಾಸ್ತಿ ಆಗಲಿಲ್ಲ, ಯಾಕಂದರೆ ವ್ಯವಸ್ಥೆ ಇರಲಿಲ್ಲ. ಇಷ್ಟೆಲ್ಲ ಹೇಳಿದ್ಮೇಲೆ ಮುಂದೆ ನಿಮ್ಗೆ ಗೊತ್ತಿದೆ ಅನ್ಕೋತೀನಿ. ಅಂಥ ಒಂದು ವ್ಯಕ್ತಿ, ಅಂಥ ಒಂದು ಪುಟ್ಟ ಹಳ್ಳಿಯಲ್ಲಿರೋ ವ್ಯಕ್ತಿಯನ್ನು ಇವತ್ತು ನೀವೆಲ್ಲರೂ ಬಂದಿಷ್ಟು ಗೌರವಿಸ್ತಾ ಇದ್ದೀರಾ, ಎಲ್ಲ ಜನ ಬಂದು ನನಗೆ ಶುಭಾಶಯ ಕೋರ್ತಾ ಇದ್ದೀರಾ ಅಂತ ಹೇಳಿದರೆ, ಇದರಲ್ಲಿ ನನ್ನ ಸಾಧನೆ ಏನಿದೆ, ನನ್ನ ಸಾಧನೆ ಜೀರೋ, ಎಲ್ಲ ಭಗವಂತ ಮತ್ತು ಜನರು ಕೊಟ್ಟ ಒಂದು ಭಿಕ್ಷೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಯಾಕಂದರೆ ನಾನು ಜ್ಞಾನಿ ಕೂಡ ಅಲ್ಲ, ತಿಳುವಳಿಕೆ ಇರೋನು ಕೂಡ ಅಲ್ಲ, ವಯಸ್ಸಲ್ಲಿ 70 ಆಗಲೇ ಇಲ್ಲ. ಆದರೂ ಕೂಡ ನನಗೆ ನಿಮ್ಮೆಲ್ಲರ ಅಭಿಮಾನ ಸಿಕ್ಕಿದೆ ಅಂತ ಹೇಳಿದರೆ ನಿಜವಾಗೂ ಹೇಳ್ಬೇಕಂದ್ರೆ, ಯಾಕಂದರೆ ಅದು ಅಲ್ಲದೆ ಮತ್ತೊಂದು ಹೇಳಬೇಕು, ದುಡ್ಡು ಮೇಲೆ ಮಲಗ್ದವನೂ ಅಲ್ಲ, ದುಡ್ಡು ಇಟ್ಕೊಂಡು ಬಂದವನೂ ಅಲ್ಲ, ಚಿನ್ನ ಚಮಚ ಇಟ್ಕೊಂಡು ಬಂದವನೂ ಅಲ್ಲ. ಚಮಚ ಅಂತ ಗೊತ್ತಾಗಿದ್ದೆ ನಮಗೊಂದು 7ನೇ ಕ್ಲಾಸ್ ಓದಿನ ಮೇಲೆ ಗೊತ್ತಾಗಿದೆ ಇದು ಚಮಚ ಅಂದರೆ. ಅಷ್ಟು ಹಿಂದುಳಿದ ಪ್ರದೇಶದಿಂದ ಬಂದವರು ಇವತ್ತು ಈ ಸ್ಥಳಕ್ಕೆ ಬರಬೇಕು ಅಂತ ಹೇಳಿದರೆ ಬಹಳಷ್ಟು ಜನರ ಆಶೀರ್ವಾದ, ಹಾರೈಕೆ ಎಲ್ಲ ಇದೆ. ಈ ದಿನ ನನಗೆ ಒಂಥರ, ನನಗೊಂದೊಂದು ಸಲ ಅನಿಸುತ್ತೆ, ನಾನು ರಾತ್ರಿ ಮಲಗಿದ್ದೀನಿ ಅನಿಸುತ್ತೆ, ಇದೆಲ್ಲ ಕನಸು ಅನಿಸುತ್ತೆ. ಯಾಕೆಂದರೆ 255 ಉಕ್ಕ ಬಾರ್ಗಳು, ಜನರಿಗೆ ಮಾರಕವಾದ ಉಕ್ಕ ಬಾರ್ಗಳನ್ನು ಬಂದ್ ಮಾಡಿಸಿದ್ದೀವಿ. ಲೈವ್ ಬ್ಯಾಂಡ್ ಇದನ್ನು 1.5 ವರ್ಷದಿಂದ ಯಾರಿಗೂ ಇಂಡಿಯಾದ ಇತಿಹಾಸದಲ್ಲಿ ಬಂದ್ ಮಾಡಿಸಿ ಅಭ್ಯಾಸ ಇರಲಿಲ್ಲ, ಅದನ್ನು ಬಂದ್ ಮಾಡಿಸಿದ್ದೀವಿ. ಅತಿ ದೊಡ್ಡ ದಂಡ 14.5 ಕೋಟಿ ದಂಡವನ್ನು ಹಾಕ್ಸಿದ್ದೀವಿ. ಅದು ಅಲ್ಲದೆ ಅದೆಷ್ಟೋ ಜನರಿಗೆ ಒಂದು ನಿಮ್ಮೆಲ್ಲರ ಸಹಕಾರದಿಂದ ಆಸರೆ ಆಗಿದ್ದೀವಿ ಅಂತ ಹೇಳಿದರೆ ನಮಗೆಲ್ಲೋ ಒಂಥರ ಹೆಮ್ಮೆ ಆಗುತ್ತೆ. ಅಂಥ ಒಂದು ಸಂದರ್ಭದಲ್ಲಿ ಇವತ್ತು ನಮ್ಮ ಜನ್ಮದಿನ. ಪ್ರತಿ ವರ್ಷ ನಾನು ಇದೊಂದು ದಿನ ಬಹಳ ಭಾವುಕತೆ ಆಗ್ತೀನಿ. ಇವತ್ತೇ ಭಾವುಕ ಆಗಿಲ್ಲ ಸತ್ಯ ಹೇಳಬೇಕಂದ್ರೆ. ಹೋದ ಸಲ ಹತ್ಬಿಟ್ಟಿದ್ದೆ, ನಾನು ಹತ್ತಿದ್ದಲ್ಲದೆ ಎಲ್ಲರೂ ಹೊತ್ತು ಅಳಿಸ್ಬಿಟ್ಟಿದ್ದೆ. ಅವಾಗ ಕೆಲವರು ಹೇಳಿದರು, ರವಿ ಶೆಟ್ಟಿ ಬರೀ ಗರ್ಜನೆ ಅಲ್ಲ, ಇದು ಬೇರೆ ಇದೆಯಾ, ಒಳಗಡೆ ಒಂದು ಮನುಷ್ಯತ್ವ ಇದೆ. ಸತ್ಯ, ನನಗೂ ಒಂದು ಮನುಷ್ಯತ್ವ ಇದೆ. ಯಾಕೆ ನಾನು ಅಷ್ಟು ಗಟ್ಟಿ ಮಾಡ್ಕೊಂಡಿದ್ದೀನಿ ನನ್ನ ಮನಸ್ಸನ್ನು ಅಂತ ಹೇಳಿದರೆ, ಇವತ್ತು ಪ್ರತಿಯೊಂದರಲ್ಲೂ ಭ್ರಷ್ಟಾಚಾರ, ಪ್ರತಿಯೊಂದರಲ್ಲೂ ಕಳಪೆ, ಪ್ರತಿಯೊಂದು ನಾವು ತಿನ್ನೋ ಫುಡ್ಡು ನಮ್ದು ಬಂದಾಯಿತು, ನಾವು ಜನನ ವಹಿಸ್ಕೊಂಡು ಮಾತಾಡ್ತಾ ಇದ್ದೀವಿ. ಅವನು ನನ್ನಣ್ಣ ಅಂತ ರಾಜಕೀಯ ವ್ಯಕ್ತಿಗಳನ್ನು ನಾವು ವಹಿಸ್ಕೊಂಡು ಮಾತಾಡಿದರೆ ಪ್ರತಿಫಲ ಎಲ್ಲಿವರೆಗೆ ಬಂದಿದೆ ಅಂದರೆ, ಇವತ್ತು ಪ್ಲಾಸ್ಟಿಕ್ಕಿನ ಅಕ್ಕಿ, ಪ್ಲಾಸ್ಟಿಕ್ಕಿನ ಮೊಟ್ಟೆಯನ್ನು ತಿನ್ನುವಂಥ ಸಂದರ್ಭ ಬಂದಿದೆ. ಕಲುಷಿತ ನೀರನ್ನು ಒಳ್ಳೆ ನೀರು ಅಂತ ಹೇಳ್ಬಿಟ್ಟು ಕುಡಿಯುವಂಥ ಸಂದರ್ಭ ಬಂದಿದೆ. ಇವತ್ತು ಬ್ಯಾನ್ ಅಂತ ಹೇಳ್ತಾರೆ, ನಾಳೆ ಅದನ್ನು ಅವ್ರ ಹತ್ರ ದುಡ್ಡು ತಗೊಂಡು ಅದನ್ನೇ ಇದೇ ಒಳ್ಳೆಯದು ಅಂತ ಬಿಟ್ಟು ಹೇಳ್ತಾರೆ ಟ್ಯಾಬ್ಲೆಟ್ಗಳನ್ನು. ಇವತ್ತು ನಮ್ಮ ಇತಿಹಾಸದಲ್ಲಿ ನೋಡಿ ನಾವು ಎಷ್ಟು ಹಿಂದುಳಿದಿದ್ದೀವಿ ಅಂತ ಹೇಳಿದರೆ, BP-ಗೆ, ಶುಗರ್ಗೆ ಪರ್ಮನೆಂಟ್ ಔಷಧಿ ನಮ್ಮಲ್ಲಿ ಸಿಗ್ತಾ ಇಲ್ಲ. ನಾವು ಇಂದ್ರಲೋಕಕ್ಕೆ ಹೋದ್ರೇನು, ಚಂದ್ರಲೋಕಕ್ಕೆ ಹೋದ್ರೇನು ನಮಗೆ ಬರಬೇಕಾದ BP, ಶುಗರ್ನೇ ನಮ್ಗೆ ಕಂಟ್ರೋಲ್ ಮಾಡೋಕ್ಕಾಗ್ತಿಲ್ಲ. ಇಂಥ ಒಂದನ್ನೆಲ್ಲ ತಡೆಯೋಕ್ಕಾಗದೇ, ಈ ನೋವನ್ನು ನೋಡೋಕ್ಕಾಗದೇ ಸಿಟಿದದ್ದು ನಾವು ಇವತ್ತಿಷ್ಟು ಗಟ್ಟಿ ಹೃದಯನ ಮಾಡ್ಕೊಂಡಿದ್ದೀವಿ. ಸೊ ಏನೇ ಇರಲಿ, ಇವತ್ತು ಜನ್ಮದಿನಾಚರಣೆಗೆ ಭಾಳಷ್ಟು ಎಲ್ಲರೂ ಬಂದಿದ್ದಾರೆ, ಬಹಳಷ್ಟು ಜನ ಬಂದಿದ್ದಾರೆ, ಎಲ್ಲ ವರ್ಗದ ಜನರು ಬಂದಿದ್ದಾರೆ. ಎಲ್ಲ ಒಂದು ಇವರು ರಾಜಕಾರಣಿಗಳಾಗಿರ್ಬೋದು, ಪತ್ರಕರ್ತರಾಗಿರ್ಬೋದು, ಹೋರಾಟಗಾರರಾಗಿರ್ಬೋದು, ಕಾರ್ಮಿಕರಾಗಿರ್ಬೋದು, ಎಲ್ಲರೂ ಕೂಡ ಬಂದಿದ್ದಾರೆ. ನನಗೆ ಇದೇ ಸಂತೋಷ. ನಂದ್ರೆ ಇಷ್ಟು ಜನನ ಸಂಪಾದನೆ ಪರಿಷತ್ತು, ನಾನು ಪ್ರಸನ್ನ ನಡಿಗರ್ ಮಾತಾಡ್ತಾ ಇರೋದು. ಇವತ್ತು ನಮ್ಮ ಮಾನ್ಯ ರಾಜ್ಯಾಧ್ಯಕ್ಷರಾಗಿರ್ತಕ್ಕಂತಹ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರ ಜನ್ಮದಿನವಾಗಿರುತ್ತದೆ. ಇವತ್ತು ಅಣ್ಣ ನಮ್ಮ ಕಾಯಕವನ್ನು ಗುರುತಿಸಿ, ನಮ್ಮ ಅಣ್ಣ ಅಂದರೆ ಸಹೃದಯಿ, ಬಡವರ ಬಂಧು, ಆಮೇಲೆ ಕಾರ್ಮಿಕರ ಹಾಗೆ ಯಾವಾಗಲೂ ಮಿಡಿತಕ್ಕಂತಹ ಹೃದಯ ಅಣ್ಣನ ಒಂದು ಸೇವೆಯಿಂದ ಮತ್ತು ಅಣ್ಣನ ಒಂದು ಮಾರ್ಗದರ್ಶನದಿಂದ ನಾವು ಸಮಾಜದಲ್ಲಿ ಸಮಾಜ ಸೇವಾ ಕಾರ್ಯಗಳನ್ನು ಮಾಡ್ತಾ ಬಂದಿದ್ದೀವಿ. ಜನಗಳಲ್ಲಿ ಕಾರ್ಮಿಕರಲ್ಲಿ ಎಸ್ಪೆಷಲಿ ನಾವು ಜಾಗೃತಿಯನ್ನು ಮೂಡಿಸ್ಕೊಂತ ಬರ್ತಾ ಇದ್ದೀವಿ. ಈ ಇದನ್ನು ಗುರುತಿಸಿ ಅಣ್ಣ ಅವರು ಇವತ್ತು ನಮಗೆ ರಾಜ್ಯ ಮಟ್ಟದ ಕಾಯಕ ಪ್ರಶಸ್ತಿಯನ್ನು ನೀಡಿದ್ದಾರೆ. ನಮ್ಮ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ರವಿ ಶೆಟ್ಟಿ ಬೈಂದೂರು ಅವರಿಗೆ ನನ್ನ ಕಡೆಯಿಂದ ಮತ್ತು ನಮ್ಮ ತಂಡದ ವತಿಯಿಂದ ಹೃತ್ಪೂರ್ವಕವಾದ ಅಭಿನಂದನೆಗಳ ಸಲ್ಲಿಸ್ತಾ ಇದ್ದೀನಿ. ಹಾಗೂ ಮತ್ತು ರಾಜ್ಯಾಧ್ಯಕ್ಷರಾದ ನಮ್ಮ ರವಿ ಶೆಟ್ಟಿ ಬೈಂದೂರು ಅವರಿಗೆ ದೇವರು ಆರೋಗ್ಯ, ಐಶ್ವರ್ಯ, ಸಂಪತ್ತನ್ನು ಕೊಟ್ಟು ಇದೇ ರೀತಿ ಒಳ್ಳೊಳ್ಳೆ ಕಾರ್ಯಗಳನ್ನು ಮಾಡಲಿ ಅಂತಂದೇಳಿ ಈ ದಿನ ನಾವೆಲ್ಲರೂ ಸಹ ಒಮ್ಮತದಿಂದ ಆ ದೇವರಲ್ಲಿ, ಭಗವಂತನಲ್ಲಿ ನಾವು ಪ್ರಾರ್ಥನೆ ಮಾಡ್ಕೊತಿದ್ವಿ.